ನಮಸ್ಕಾರ ಎಲ್ಲರಿಗೂ. ಇವತ್ತು ರವೆ ಉಂಡೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲೇ ಒಂದು ಬಾಣಲಿ ಒಳಗೆ ಒಂದು 3 ಚಮಚೆ ತುಪ್ಪ ಹಾಕಿ ಕಾಯಕ್ಕಿಡ್ಬೇಕು ರೀ. ಆಮೇಲೆ ಅದಕ್ಕೆ ಒಂದು 3 ಗ್ಲಾಸ್ನಷ್ಟು ರವೆ ಹಾಕ್ಬೇಕು. ಇಲ್ಲ ನಾ ಒಂದು ಸೇರ್ಕಿನ ಕಡಿಮೆ ತೊಗೊಂಡಿನಿ, ಲೆಕ್ಕ ಹೇಳ್ಬೇಕಂದ್ರೆ 3 ಗ್ಲಾಸ್ ಉಂಡೆ ರವೆನ ಚಲೋ ತಂಗಿ ಹುರ್ಕೋಬೇಕು ರೀ. ರವೆ ಹಳ್ಳಾಗುವಂಗೆ ಸಣ್ಣ ಉರಿ ಒಳಗೆ ಒಂದು 5ರಿಂದ 10 ನಿಮಿಷ ತೊಗೋತೈತ್ರಿ ಅದು ಹುರ್ಕೋಬೇಕು. ಆಮೇಲೆ ಅದನ್ನು ಒಂದು ಕಡೆ ತೆಗೆದು ಇಟ್ಕೊಂಡು ಒಂದು ಡಬ್ರಿನ ಗ್ಯಾಸಿನ ಮೇಲೆ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸೇರ್ಕಿನ ಕಡಿಮೆ ನಾನು ರವೆ ತೊಗೊಂಡಿನಲ್ಲ ಅಷ್ಟು, ಅಂದ್ರೆ 3 ಗ್ಲಾಸ್ ರವೆ ತೊಗೊಂಡಿನಿ, 3 ಗ್ಲಾಸ್ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿ 1 ಗ್ಲಾಸ್ ನೀರು ಹಾಕ್ಬೇಕು ರೀ. 3 ಗ್ಲಾಸ್ ರವಕ್ಕೆ 3 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ನೀರು ಹಾಕ್ಬೇಕು ರೀ. ನೀರು ಹಾಕಿ ಕುದಿಯೋಕ್ಕಿಟ್ಟು ಆಣ ಬಂದೈತೆ ಅಂತಂದು ನೋಡ್ಬೇಕು ರೀ. ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದಕ್ಕೆ ಆಣ ಹಾಕಿದ್ವಿ ಅಂದ್ರೆ ಅದಕ್ಕೆ ಮುಂದಕ್ಕೆ ಸರಿದು ಹೋಗ್ಬಾರ್ದು ನೋಡಿರಿ. ಈಗ ಆಣ ಕರೆಕ್ಟ್ ಬಂದೈತಿ, ಆವಾಗ ರವೆ ಹಾಕಿ ಹುರಿದಿಟ್ಕೊಂಡಿದ್ದ ರವಾನ ಹಾಕಿ ಚಲೋ ತಂಗಿ ಕಲಿಸ್ಬೇಕು ರೀ. ಈಗ ಮುಂದಿನ ಸ್ಟೆಪ್ ಭಾರಿ ಇಂಪಾರ್ಟೆಂಟ್ ನೋಡಿರಿ. ಈ ಕುದಿಯಕ್ಕೆ ಹತ್ತಿದಂತಹ ರವಕ್ಕೆ ಅರ್ಧ ಗ್ಲಾಸ್ ಬಿಸಿ ಹಾಲು ಹಾಕ್ಬೇಕು ರೀ. 3 ಗ್ಲಾಸ್ ರವಕ್ಕೆ 3 ಗ್ಲಾಸ್ ಸಕ್ಕರೆ, 1 ಗ್ಲಾಸ್ ನೀರು ಮತ್ತು ಅರ್ಧ ಗ್ಲಾಸ್ ಬಿಸಿ ಹಾಲು ಹಾಕಿ ಚಲೋ ತೆಗಿ ಚಟಪಟ ಅನ್ನಂಗೆ ಕುದಿಬೇಕು ರೀ. ಅದು ಸಿರಾ ಹೆಂಗೆ ಕುದಿತೈತಿ ಹಂಗೆ. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಕಲಿಸಿ ಮುಚ್ಚಿಟ್ಬಿಡ್ಬೇಕು ರೀ. ಫುಲ್ ಆರಾಕ ಬಿಟ್ಬಿಡ್ಬೇಕು ರೀ ಇದನ್ನ 1 ತಾಸು. ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ಇರೋ ಮುಂದೆ ಚಲೋ ತಂಗಿ ಉಂಡೆ ಕಟ್ಕೊಂಡು ಮೇಲೆ ಅಲಂಕಾರಕ್ಕೆ ದ್ರಾಕ್ಷಿ ಇಟ್ಬಿಟ್ವಿ ಅಂದ್ರೆ ನಮ್ಮದು ರವೆ ಉಂಡೆ ರೆಡಿ ನೋಡಿರಿ. ನೀವು ಮಾಡ್ಕೊಂಡು ತಿಂದು ಹೆಂಗೆ ಐತೆ ಅಂತ ನಂಗೆ ಕಮೆಂಟ್ ಮಾಡಿ.